ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಾಜು ಅಂತ. ನಾನು ವೀಡಿಯೋಸ್ನ ಮಾಡ್ತಿರೋ ಉದ್ದೇಶ ಏನಂತಂತಂದರೆ 2026ರಲ್ಲಿ ಬಿಡ್ತಕ್ಕಂಥ ನೋಟಿಫಿಕೇಷನ್ಸ್ ಮತ್ತು ಜಾಬು ಮತ್ತು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಕ್ಲೋಸ್ ಡೇಟ್ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ಸ್ನ ಕೊಡೋಕ್ಕಂತ. ಸೊ ತುಂಬ ಹುಡುಗರು ಈಗ ಇನ್ನು ಕಾಲೇಜು ಅಥವಾ ಸ್ಕೂಲು ಕಾಲೇಜಲ್ಲೆಲ್ಲ ಸ್ಟಡಿ ಮಾಡ್ತಿರ್ತಾರೆ ಮತ್ತು ಬೇರೆ ಬೇರೆ ಕಡೆಗೆಲ್ಲ ಕೆಲಸ ಮಾಡ್ಕೊತಿರ್ತಾರೆ. ಬಟ್ ಅವ್ರಿಗೇನೋ ಒಂದು ಗೌರ್ಮೆಂಟ್ ಜಾಬ್ ತೊಗೊಳಕ್ಕೆ ಅಥವಾ ಯಾವುದೋ ಒಂದು ಜಾಬ್ ಸೇರ್ಕೋಬೇಕಂತ ಅನ್ಕೊತಿರ್ತಾರೆ. ಬಟ್ ಅವ್ರಿಗೆ ಅಪ್ಡೇಟ್ಸು ಗೊತ್ತಾಗ್ತಿರಲ್ಲ. ಅಂದರೆ ಅವರು ಸಾಮಾನ್ಯವಾಗಿ ಟೆಲಿಗ್ರಾಮು ಮತ್ತು ಯಾವುದೇ ಒಂಥರ ಸೋಷಿಯಲ್ ಮೀಡಿಯಾನ ಕಮ್ಮಿ ಯೂಸ್ ಮಾಡೋದ್ರಿಂದ ಅಷ್ಟೊಂದು ಜಾಬ್ ಅಪ್ಡೇಟ್ಸು ಗೊತ್ತಾಗ್ತಿರಲ್ಲ. ಬಟ್ ಅವ್ರಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿ ಕಾಲ್ಫಾರ್ಮ್ ಆಗ್ತಕ್ಕಂಥ ಮತ್ತು ಆಲ್ ಓವರ್ ಇಂಡಿಯಾದಲ್ಲಿ ನೋಟಿಫಿಕೇಷನ್ಸ್ ಆಗ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಬಿಡ್ತಕ್ಕಂಥ ಹುದ್ದೆಗಳಿಗೆ ಅವ್ರೇನಾದರೂ ಆಯ್ಕೆ ಆಗ್ಬೇಕಂತ ಅಂದ್ಕೊಂಡಿದ್ರೆ ಅಂಥವ್ರಿಗೆ ನಾನು ಈ ವಿಷಯನ ತಲುಪಿಸ್ಬೇಕಂತ ಹೇಳ್ಬಿಟ್ಟು ಅಂಥವ್ರಿಗೆ ಮಾಹಿತಿ ತಲುಪಿಸ್ಬೇಕಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಂಗಾಗಿ ನಿಮ್ಗೆ ಏನಾದರೂ ನೀಡಿದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದರೆ ಫಾಲೋ ಮಾಡಿರಿ, ಯೂಟ್ಯೂಬಲ್ಲಿ ಹಾಕಿದರೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಯಾವ್ಯಾವುದೋ ವೀಡಿಯೋನ ನೋಡಿಬಿಟ್ಟು ನಿಮ್ಮ ಸಮಯ ಎತ್ತಿಡ್ತಿರ್ತೀರ. ಬಟ್ ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ಈ ಥರದ ವೀಡಿಯೋಸ್ನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಫಾಲೋ ಆಗಿರಿ. ನಿಮಗೆ ಇದೇ ಥರ ನಿಮ್ಗೆ ಏನಾದರೂ ನೀಡಿದರೆ ಆಗಿರಿ, ಇಲ್ಲಾಂದರೆ ಸ್ಕಿಪ್ ಮಾಡಿರಿ. ಸೊ ಎಲ್ಲರೂ ಒಂದು ಕಮೆಂಟ್ ಹಾಕ್ತಿದ್ರು. ಅಂದರೆ ನಾನು ಯಾವ ಜಿಲ್ಲೆ ಕಡಿಮೆ ಕಟಾಪ್ ನಿಲ್ಬೋದು, ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದರೆ ಸೇಫು, ಮತ್ತು ಈ ಸರ್ತಿ ನಾನು ಲಾಸ್ಟ್ ಡೇಟ್ ಇದೆ. ಸೊ ಹಂಗಾಗಿಬಿಟ್ಟು ಈ ಸರ್ತಿ ನಾನು ಮಾಡ್ಕೊಲೇಬೇಕು. ಸೊ ಯಾವ ಜಿಲ್ಲೆಗೆ ಅಪ್ಲೈ ಮಾಡೋದು ಸೂಕ್ತ? ನಾನೊಂದು ಸ್ವಲ್ಪ ಕಡಿಮೆ ಈಗ ಪ್ರೀವಿಯಸ್ ಎಕ್ಸಾಮು ಮತ್ತು ಟೆಸ್ಟ್ ಅಟೆಂಡ್ ಮಾಡಿರೋದೆಲ್ಲ ನೋಡಿದರೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗಿತಿದ್ದೀನಿ. ಸೊ ಹಂಗಾಗಿಬಿಟ್ಟು ನನಗೆ ತುಂಬ ನೀಡಿದೆ ಈ ಸರ್ತಿ ನಾನು ಜಾಬ್ ಮಾಡ್ಕೊಳ್ಳೋದು. ಮತ್ತು ನನ್ನದು ಏಜ್ ಕೂಡ ಲಾಸ್ಟ್ ಇದೆ. ಹೆಂಗಾದ್ರೂ ಮಾಡ್ಬಿಟ್ಟು ಕ್ಲಿಯರ್ ಮಾಡ್ಕೋಬೇಕು ಅಂತ ಯಾರೆಲ್ಲ ಮೆಸೇಜ್ ಆಗ್ತಿದ್ರಿ. ಮತ್ತು ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಜನ ಮೆಸೇಜ್ ಆಗ್ತಿದ್ರಿ. ಏನಂತಂದರೆ ಈ ಥರ ವೀಡಿಯೋಸ್ ಮಾಡಿದ್ದೆ ನಾನು, ಯಾವ ಜಿಲ್ಲೆಗೆ ಅಪ್ಲೈ ಈ ಥರ ಕೇಳೋರಿಗೆ ಯಾವ ಥರ ಡಿಸ್ಟಿಕ್ನ ಚೂಸ್ ಮಾಡಿದರೆ ಚೆನ್ನಾಗೆ, ಮತ್ತು ಎಚ್ ಕೆದವರು ಯಾವ ಥರ ಮಾಡಿದರೆ ಚೆನ್ನಾಗಿ, ನಾನ್ ಎಚ್ ಕೆದವರು ಯಾವ ಥರ ಮಾಡಿದರೆ ಚೆನ್ನಾಗಿ ಅಂತ. ಬಟ್ ಅದರಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ರಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಆಗಿ ಕೂಡ ಮೆಸೇಜ್ ಹಾಕಿದ್ರಿ. ಮತ್ತು ಏನಂತಂದರೆ, ಸರ್ ನಾವೀಗ ನಾನ್ ಎಚ್ ಕೆದರ್ ಇದ್ದೀವಿ. ಸೊ ಎಚ್ ಕೆದರ್ಗೆ 2 ಎಕ್ಸಾಮ್ ಸಿಗುತ್ತೆ, ನಾನ್ ಎಚ್ ಕೆದರ್ಗೆ 1 ಎಕ್ಸಾಮ್ ಸಿಗುತ್ತೆ, ನಮಗೆ ಲಾಸ್ ಆಗುತ್ತೆ, ನಾವು ಹೆಂಗೆ ಮಾಡೋದು ಅಂತ. ಬಟ್ ಒಂದು ಮಾಹಿತಿ, ಈಗ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿರೋ ಗೊತ್ತಿರ್ಬೋದು. ಮತ್ತು ಬರೀದೇ ಇರ್ತಕ್ಕಂಥವ್ರಿಗೆ ನಾನ್ ಎಚ್ ಕೆದರ್ಗೆ ಬಿಟ್ಟು ನಾನ್ ಎಚ್ ಕೆದರ್ಗೆ ಗೊತ್ತಿರುತ್ತೆ. ಈಗ ಎಚ್ ಕೆದಲ್ಲೂ ಅಪ್ಲೈ ಮಾಡ್ಬೋದು, ನಾನ್ ಎಚ್ ಕೆದಲ್ಲೂ ಅಪ್ಲೈ ಮಾಡ್ಬೋದು. ಅಂದರೆ 2 ಎಕ್ಸಾಮ್ ಸಿಗುತ್ತೆ ಅಂತ ಎಚ್ ಕೆದರ್ಗೆ ಗೊತ್ತಿರುತ್ತೆ ಸಿಂಪಲ್ ಆಗಿ. ಬಟ್ ನಾನ್ ಎಚ್ ಕೆದರ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಅಂದರೆ ಈಗ ಆಲ್ರೆಡಿ ಎಕ್ಸಾಮ್ ಬರ್ದಿರ್ತಾರೆ, ಕೆಲವೊಬ್ರಿಗೆ ಈ ಥರ ಇರುತ್ತೆ ಅಂತ ಗೊತ್ತಿರಲ್ಲ. ಅಂದರೆ ನಾನ್ ಎಚ್ ಕೆದವರು ಕೂಡ ನಾನ್ ಎಚ್ ಕೆ 2 ಥರ ಪೋಸ್ಟ್ ಬಿಟ್ಟಾಗ ನಾನ್ ಎಚ್ ಕೆ ಜಿಲ್ಲೆನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಯಾವುದೊಂದು ಡಿಸ್ಟಿಕ್ಗೆ ಅಪ್ಲೈ ಮಾಡಿರ್ತಾರೆ ಅವರು. ಮತ್ತು ಎಚ್ ಕೆದಲ್ಲಿ ಕೂಡ ಅವರಿಗೆ 20% ರಿಸರ್ವೇಷನ್ ಇರುತ್ತೆ ನಾನ್ ಎಚ್ ಕೆದರ್ಗೆ. ಸೊ ನೀವು ನಾನ್ ಎಚ್ ಕೆ ಮತ್ತು ನೀವು ಎಚ್ ಕೆ ಅಲ್ಲ ಅಂದ್ರೂ ಕೂಡ ಎಚ್ ಕೆದಲ್ಲಿ ಕೂಡ ಅಪ್ಲೈ ಮಾಡ್ಬಿಟ್ಟು ಎಕ್ಸಾಮ್ ಬರ್ಬಿಟ್ಟು ಜಾಬ್ ತಗೋಬೋದು. ಸೊ ಯಾಕಂದರೆ 20% ರಿಸರ್ವೇಷನ್ ಇರುತ್ತೆ. ಸೊ ಯಾರೆಲ್ಲ ಕಾಲೇಜ್ ಓದ್ತಿರ್ತೀರ ಮತ್ತು ಈಗ ಆಲ್ರೆಡಿ ಎಕ್ಸಾಮ್ CET ಓದ್ತಿರ್ತೀರ ಮತ್ತು ಆಲ್ರೆಡಿ ಎಕ್ಸಾಮ್ ಕೂಡ ಬರೀತಿರ್ತೀರ, ಅವ್ರಿಗೊಂದು ಮಾಹಿತಿ ಇರಲಿ, ನಿಮ್ಗೆ ಗೊತ್ತಿರಲ್ಲ 20% ರಿಸರ್ವೇಷನ್ ಎಚ್ ಕೆದಲ್ಲಿ ಕೂಡ ಇರುತ್ತೆ. ಸೊ ನೀವು ನಾನ್ ಎಚ್ ಕೆ ಭಾಗದವ್ರು ಆಗಿದ್ರು ಕೂಡ ಎಚ್ ಕೆದಲ್ಲಿ ಕಲ್ಯಾಣ ಕರ್ನಾಟಕ ಬಂದು ಇಲ್ಲಿ ಕೂಡ ಅಪ್ಲೈ ಮಾಡಿ ನೀವು ನಾನ್ ಎಚ್ ಕೆ ಎಕ್ಸಾಮು ಬರಿಬೋದು, ಎಚ್ ಕೆ ಎಕ್ಸಾಮು ಬರಿಬೋದು. ಇದು ಒಂದು ಇನ್ಫಾರ್ಮೇಷನ್ ಇರಲಿ. ಸೊ ಯಾರು ಕಮೆಂಟ್ ಆಗ್ತಿದ್ರೆ ಅವ್ರಿಗಿದು, ಯಾಕಂದರೆ 20% ರಿಸರ್ವೇಷನ್ಸು ಎಚ್ ಕೆ ಭಾಗದಲ್ಲಿ ಕೂಡ ನಾನ್ ಎಚ್ ಕೆದವ್ರಿಗೆ ಇರುತ್ತೆ. ಸೊ ಹಂಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಈ ಸರ್ತಿ ಕಾಲ್ಫಾರಮ್ ಆಗ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಷನ್ಸ್ನ ಗಮನ ಇಟ್ಟು ನೋಡಿ. ಮತ್ತು ನೀವೇನಾದರೂ ಅಪ್ಲಿಕೇಶನ್ಸ್ ಹಾಕ್ತಿದ್ರೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡಕ್ಕೂ ಕೂಡ ಅಪ್ಲೈ ಮಾಡಿ. ಸೊ 2 ಎಕ್ಸಾಮ್ ಸಿಗ್ತದೆ, 2 ನೋಟಿಫಿಕೇಷನ್ ಸಿಕ್ಕಂಗೆ ಅವಕಾಶ ಆಗುತ್ತೆ. ಸುಮಾರು ಜನಕ್ಕೆ ಈ ಥರ ಗೊತ್ತಿಲ್ಲದೇ ಬರೀ ಕೇವಲ ನಾನ್ ಎಚ್ ಕೆ ಅಷ್ಟೇ, ನಾನ್ ಎಚ್ ಕೆ ಇದ್ದೀವಿ, ನಾವು ನಾನ್ ಎಚ್ ಕೆಗೆ ಮಾತ್ರ ಅಪ್ಲೈ ಮಾಡ್ಬೇಕು ಅನ್ಕೊಂಡು ನಾನ್ ಎಚ್ ಕೆ ಎಕ್ಸಾಮ್ ಅಷ್ಟೇ ಬರೆದಿರ್ತಕ್ಕಂಥವ್ರು ಇದ್ದೀರಾ. ಸೊ ಹಂಗಾಗಿಬಿಟ್ಟು ಇದು ಒಂದು ಮಾಹಿತಿ ಇರಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ದು ಕೇಳ್ತಿದ್ದೀನಿ. ನಮಸ್ಕಾರ ಎಲ್ರಿಗೂ, ಬಾಯ್.